ಅವರೇನೋ ಒಂದು ವಿಚಾರದಲ್ಲಿ ಆ ರಾಘವೇಂದ್ರ ಸ್ವಾಮಿದೊಂದು ಮೂರ್ತಿಯನ್ನು ತೆಗೆದು ಗೋಡ್ರೇಜಲ್ಲಿ ಬೀಗ ಹಾಕಿಟ್ಟಿದ್ರು. ಓ ಸತ್ಯ. ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಂದೆಲ್ಲ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಅವರ ಹೆಚ್ಚಿನ ಕಷ್ಟಗಳು ಪರಿಹಾರ ಆಗಿದೆ. ಹೊಸ ಉದ್ಯೋಗ, ತುಂಬ ಜನ ಹೋಟೆಲ್ ಉದ್ಯಮಿಗಳಿರ್ಬೋದು. ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಏನು ಎಲ್ಲಿಯಾದರೂ ಕಂಡುಕೊಳ್ಳು ಅಂತ ಹೇಳಿದ್ರೆ, ನಾನು ಕಂಡ ನೆಮ್ಮದಿ ಅಂತ ಹೇಳಿದ್ರೆ ಇದು ಇಂದಿರಾನಗರ ಸ್ವಾಮಿ ಕೊರಗಜ್ಜೆ ಕ್ಷೇತ್ರದಲ್ಲಿ. ಇದು 18 ದಿನದಲ್ಲಿ ಇದಿಷ್ಟು ದೊಡ್ಡ ಕ್ಷೇತ್ರ ಬರೀ 18 ದಿನದಲ್ಲೇ ಆಗಿರುವಂಥದ್ದು. ಈ ಅಜ್ಜನನ್ನು ನೆನೆಸ್ಕೊಂಡು ಇಲ್ಲ ನಮಗೆ ಪರಿಹಾರ ಆಗಬೇಕು, ನಾನು ನಿಮ್ಮ ಸನ್ನಿಧಾನಕ್ಕೆ ಬಂದು ಈ ರೀತಿಯ ಸೇವೆಯನ್ನು ಕೊಡ್ತೇನೆ ಅಂತಂದಾಗ ಭಕ್ತರ ಕಷ್ಟವನ್ನು ಪರಿಹಾರ ಮಾಡಿದ ನಿದರ್ಶನಗಳು ಕೂಡ ಇಲ್ಲಿದೆ. ಹೊಸ ಹೊಸ ವ್ಯವಹಾರಗಳಿಗೆ ಹೋಗುವಾಗ ಹೆಚ್ಚಿನವರು ಈ ಕ್ಷೇತ್ರದಲ್ಲಿ ಬಂದು ಒಂದು ಪ್ರಾರ್ಥನೆ ಮಾಡಿ ಒಂದೆಲ್ಲ ಗಂಧ ತಗೊಂಡು ಹೋದವ್ರದ್ದು ಹೆಚ್ಚಿನ ಕೆಲಸಗಳು ಸಕ್ಸಸ್ ಆಗಿದೆ. ಕಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ. ಒಂದು 2 ಗಂಟೆ ರಾತ್ರಿ ಅಜ್ಜನ ಇಲ್ಲಿ ಒಂದು ಸಂಚಾರ ಆದಂಗೆ ನಮ್ಮ ಒಂದು ಇದರಲ್ಲಿ ಇದಾಯಿತು. ಹಾಗಾಗಿ ಅದ್ರ ಬಗ್ಗೆ ವಿಮರ್ಶನೆ ಮಾಡುವಾಗ ಸಾಕಷ್ಟು ಸರಿ ಅದ್ರ ಬಗ್ಗೆ ನಮಗೆ ಕೂಡ ಒಂದು ದೃಷ್ಟಿಗೆ ಗೋಚಾರ ಆಯಿತು. ಪ್ರತಿ ಭಾನುವಾರ ಮಧ್ಯಾಹ್ನ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಮಂಗಳವಾರ ಬೆಳಿಗ್ಗೆ ಏನಂತಂದ್ರೆ ಕೆಲವರಿಗೆ ಈ ದೋಷ ಪರಿಹಾರಗಳು, ಸಣ್ಣ ಸಣ್ಣ ಆರೋಗ್ಯದ ವಿಚಾರದಲ್ಲಿ ಏನಾದರೂ ವಿಚಾರ ಇದ್ರೆ ಅದು ಮಂಗಳವಾರ ದಿವಸ ನಾವು ನಿವಾರಣೆ ಮಾಡುವಂಥದ್ದು. ದೊಡ್ಡ ದೊಡ್ಡ ವಿಚಾರಕ್ಕೆ ಅವರಿಗೆ ಎಲ್ಲಿಯೂ ಕೂಡ ಪರಿಹಾರ ಸಿಗದಿದ್ದಾಗ ಇಂಥದ್ದೊಂದು ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಟ್ಟು ಇಂಥದ್ದೊಂದು ಸೇವೆ ಕೊಡ್ತೇನೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಆಗಿದ್ದು ಉಂಟು. ನಮ್ಮ ಗೌರಿಗೆದ್ದೆ ವಿನಯ ಗುರೂಜಿಗಳು ಬಂದು ಇಲ್ಲೊಂದು ನಂದ ದೀಪ ಹಚ್ಚಿ ಅವರು ಹೇಳಿದರು, ಇಲ್ಲಿ ಒಂದು ಅನ್ನ ಸಂತರ್ಪಣೆ ಆಗ್ತದೆ ಮುಂದೆ ಅಂತ ಹೇಳಿ. ಹಾಗಾಗಿ ಅದೇ ಅವರು ಬಂದ ಒಂದು 4 ದಿನದಲ್ಲೇ ಇಲ್ಲಿ ಪ್ರತಿ ಭಾನುವಾರ ಒಂದು ಅನ್ನ ಸೇವೆ ಮಾಡಲಿಕ್ಕೆ ಭಕ್ತರ ಸಹಕಾರದಿಂದ ಒಂದು ಕೈಗೂಡಿತು ಎಲ್ಲರಿಂದ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ತುಳುನಾಡಿನ ಪ್ರಧಾನ ದೈವ ನಾವೆಲ್ಲರೂ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಬೇರೆ ಊರುಗಳಲ್ಲಿದ್ದಾಗ ನಮಗೇನಾದರೂ ಕಷ್ಟ ಆಯಿತು ಅಂತ ಇದ್ದರೆ ನಾವು ನಮ್ಮ ಬಾಯಿಂದ ಉಚ್ಚರಿಸುವಂಥ ಪದ ಇದ್ದರೆ ಅದು ಸ್ವಾಮಿ ಕೊರಗಜ್ಜ ಅಂತ ಹೇಳಿ. ಸೊ ಇವತ್ತು ನಾನು ಹೆಬ್ರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಇತ್ತೀಚೆಗೆ ನಾನು ಗಮನಿಸಿದ್ದೀನಿ. ಹೆಬ್ರಿಯ ಇಂದಿರಾನಗರದಲ್ಲಿರುವಂಥ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಾನದ ಮುಂಭಾಗದಲ್ಲಿದ್ದೀನಿ. ಸೊ ಇಲ್ಲಿಗೆ ನಾನಾ ಭಾಗದಿಂದ ಅನೇಕ ಜನ ಭಕ್ತರು ಬರ್ತಿದ್ದಾರೆ. ಜೊತೆಗೆ ಏನಾದರೂ ಕಷ್ಟ ಅಂತ ಇದ್ದು ಬಂದವರಿಗೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ವಿಶೇಷ ದಿನದಲ್ಲಿ ವಿಶೇಷ ಪೂಜೆ, ಕೋಲ ಇತ್ಯಾದಿಗಳು ಕೂಡ ಇಲ್ಲಿ ನಡೆಯುತ್ತೆ. ಹಾಗಾಗಿ ಈ ಒಂದು ಸನ್ನಿಧಾನದ ಬಗ್ಗೆ ವಿಶೇಷ ವರದಿಯನ್ನು ಮಾಡೋಣ, ಈ ಸನ್ನಿಧಾನದ ಬಗ್ಗೆ ನಿಮಗೂ ಕೂಡ ತಿಳಿಸೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಸೊ ಈಗಾಗಲೇ ನಾವು ಇಲ್ಲಿ ನಡೆಯುವಂತಹ ಪೂಜೆಯನ್ನು ಗಮನಿಸಿದ್ದೀವಿ, ಅದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಸನ್ನಿಧಾನದ ವಿಶೇಷತೆ ಏನು, ಐತಿಹ್ಯ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ನಿಮ್ಮ ಪೂಜಾ ಕೈಂಕರ್ಯವನ್ನು ಮುಂಜಾನೆಯಿಂದಲೇ ನಾವು ಗಮನಿಸಿದ್ದೀವಿ. ಸೊ ಇವತ್ತು ಎಳ್ಳು ನೀರಿನ ಅಭಿಷೇಕ ಕೂಡ ಇತ್ತು. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಪೂಜೆಗಳು ಕೂಡ ಇಲ್ಲಿ ನಡೀತಾ ಇತ್ತು. ನಾನು ಇಲ್ಲಿಂದ ಮುಂಬೈವರೆಗಿರುವ ಭಕ್ತರನ್ನು ಕೂಡ ಕೇಳಿದ್ದೆ. ಯಾಕಂದರೆ ಮುಂಬೈಯಿಂದನೂ ಕೂಡ ಸುಮಾರು ಜನ ಇಲ್ಲಿಗೆ ಬರ್ತಾರೆ. ಬೇರೆ ಬೆಂಗಳೂರು ಇರ್ಬೋದು ಅಥವಾ ರಾಜ್ಯದ ನಾನಾ ಭಾಗದಿಂದ ಅನೇಕ ಕಷ್ಟಗಳನ್ನು ಹೇಳಿಕೊಂಡು ಕೊರಗಜ್ಜನ ಸನ್ನಿಧಾನಕ್ಕೆ ಜನರು ಬರ್ತಾ ಇದ್ದಾರೆ. ಇದು ಒಂದು ವಿಶೇಷವಾದ ಸನ್ನಿಧಾನ. ಇಲ್ಲಿಗೆ ನಾರ್ಮಲಿ ಏನೇನು ಸಮಸ್ಯೆಗಳು ಇರುವವರು ತಮ್ಮ ಸಮಸ್ಯೆಗಳ ಅಹವಾಲನ್ನು ಕೊರಗಜ್ಜನಿಗೆ ಹೇಳೋದಕ್ಕೆ ಬರ್ತಾರೆ ಅಂತ. ಈ ಕ್ಷೇತ್ರದಲ್ಲಿ ಹಲವಾರು ಆರೋಗ್ಯದ ವಿಚಾರದಲ್ಲಿ ತುಂಬ ಜನ ಬರ್ತಾರೆ. ಆರೋಗ್ಯ ಸಮಸ್ಯೆಗಳು ಇರ್ತಕ್ಕಂಥದ್ದು, ಬೇರೆ ಬೇರೆ ಅವರ ದಾಂಪತ್ಯ ಜೀವನದಲ್ಲಿರ್ಬೋದು ಅಥವಾ ಉದ್ಯೋಗ ವ್ಯವಹಾರದಲ್ಲಿರ್ಬೋದು ಅಥವಾ ಅವರೊಂದು ಹೊಸ ಉದ್ಯೋಗ ವಿಚಾರದಲ್ಲಿರ್ಬೋದು. ಸಾಕಷ್ಟು ಜನ ಈ 3 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಭಗವಂತಲ್ಲಿ ಮಾಡಿಸಿದ್ದಾನೆ. ಎಷ್ಟೋ ಊರಿಂದ ನಮ್ಮ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಂದೆಲ್ಲ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಅವರ ಹೆಚ್ಚಿನ ಕಷ್ಟಗಳು ಪರಿಹಾರ ಆಗಿದೆ. ಹೊಸ ಉದ್ಯೋಗ, ತುಂಬ ಜನ ಹೋಟೆಲ್ ಉದ್ಯಮಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಅಥವಾ ಅವರಿಗೇನಾದರೂ ಒಂದು ಆರೋಗ್ಯ ಅಲ್ಲದೆ ಕೆಲವರಿಗೆ ಒಂದು ಈ ಕೆಟ್ಟ ಶಕ್ತಿಗಳ ಇದರಿಂದ ಅವರಿಗೆ ತುಂಬ ಸಮಸ್ಯೆಗಳಾಗಿ ಆ ಸಮಸ್ಯೆಗಳು ಭಾಳಷ್ಟು ಕಡೆ ಹೋಗಿ ಪರಿಹಾರ ಮಾಡಿ ಅಲ್ಲಿ ಪರಿಹಾರ ಸಿಗದಿದ್ದ ಪರಿಹಾರಗಳೆಲ್ಲ ಸಣ್ಣ ಸಣ್ಣ ವಿಚಾರಗಳಲ್ಲಿ ಈ ಕ್ಷೇತ್ರದಲ್ಲಿ ಅಜ್ಜ ಮಾಡಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಕೂಡ ಅಗೆಲ್ ಸೇವೆ ಆಗ್ತದೆ. ಪ್ರತಿ ತಿಂಗಳು ಹರಕೆ ಅಗೆಲ್ ಸೇವೆ ಆಗ್ತದೆ. ಪ್ರತಿ ತಿಂಗಳಲ್ಲಿ ಕೂಡ ನಮ್ಮಲ್ಲಿ ಅಗೆಲ್ ಸೇವೆಯನ್ನ ಭಕ್ತರಿಂದ ಕಡೆಯಿಂದ ಆಗ್ತಾ ಇರ್ತದೆ. ಅವರ ಕಷ್ಟಗಳಿಗೆ ಹೇಳ್ಕೊಂಡಿರ್ತಾರೆ ಅಥವಾ ಒಂದು
ಮನೆಯಲ್ಲಿರ್ತಕ್ಕಂಥ ವಸ್ತು ಕಣ್ಮರೆಯಾದಾಗ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಈ ಸನ್ನಿಧಾನಕ್ಕೆ ಫೋನ್ ಮಾಡುವಂಥದ್ದು, ಅಥವಾ ಏನೋ ಒಂದು ಉದ್ಯೋಗದ ವಿಚಾರದಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕೆಲಸಗಳು ಆಗಿದೆ. ಉದ್ಯೋಗ ಮತ್ತು ಆರೋಗ್ಯದ ವಿಚಾರದಲ್ಲಿ ಹೊಸ ಹೊಸ ವ್ಯವಹಾರಗಳಿಗೆ ಹೋಗುವಾಗ ಹೆಚ್ಚಿನವರು ಈ ಕ್ಷೇತ್ರದಲ್ಲಿ ಬಂದು ಒಂದು ಪ್ರಾರ್ಥನೆ ಮಾಡಿ ಒಂದೆಲ್ಲ ಗಂಧ ತಗೊಂಡು ಹೋದವ್ರದ್ದು ಹೆಚ್ಚಿನ ಕೆಲಸಗಳು ಸಕ್ಸಸ್ ಆಗಿದೆ. ಬೇರೆ ಬೇರೆ, ಈಗ ನೀವು ಹೇಳಿದ್ರೆ ಮುಂಬೈಯಿಂದ ಬಂದಿದ್ದಾರೆ ಅಂತ, ಬೇರೆ ಎಲ್ಲ ದಾವಣಗೆರೆಯಿಂದ, ಹುಬ್ಳಿಯಿಂದ, ನಮ್ಮ ಬಿಜಾಪುರದಿಂದ, ಇಲ್ಲಿ ನಮ್ಮ ಸಿಂದಗಿಯಿಂದ, ಹಾಗೆ ಬಹಳ ಊರಿಂದ ಈ ಪ್ರತಿ ಭಾನುವಾರ ಮತ್ತೆ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಇರ್ತದೆ. ಹೇಗೆ ಕರೆ ಮಾಡಿ ಬರ್ಬೇಕಾ ಅಥವಾ ನೇರವಾಗಿ ಬರಬಹುದಾ? ಇಲ್ಲ, ಕೆಲವರೆಲ್ಲ ನೇರವಾಗಿ ಬರ್ತಾರೆ. ಹಾಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಚ್ಚಾಗಿ ಮಂಗಳವಾರ ಮತ್ತೆ ಭಾನುವಾರ ಹೇಳ್ತೇವೆ. ಹೆಚ್ಚಿನಾಗಿ ಭಾನುವಾರ 11 ಗಂಟೆಗೆ ಬೆಳಿಗಿನ ಮಹಾಪೂಜೆ ಆಗ್ತದೆ. 11 ಗಂಟೆಯಿಂದ ಮಧ್ಯಾಹ್ನ 3-3:30, 4 ಗಂಟೆ ತನಕನೂ ಇಲ್ಲಿ ವಿಚಾರ ಇರ್ತದೆ. ಊಟದ ವ್ಯವಸ್ಥೆನೂ ಇರುತ್ತೆ. ಮಧ್ಯಾಹ್ನ ಪ್ರತಿ ಭಾನುವಾರ ಮಧ್ಯಾಹ್ನ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಮಂಗಳವಾರ ಬೆಳಿಗ್ಗೆ ಏನಂತಂದ್ರೆ ಕೆಲವರಿಗೆ ಈ ದೋಷ ಪರಿಹಾರಗಳು, ಸಣ್ಣ ಸಣ್ಣ ಆರೋಗ್ಯದ ವಿಚಾರದಲ್ಲಿ ಏನಾದ್ರು ವಿಚಾರ ಇದ್ರೆ ಅದು ಮಂಗಳವಾರ ದಿವಸ ನಾವು ನಿವಾರಣೆ ಮಾಡುವಂಥದ್ದು. ಇದೆಲ್ಲ ಮಂಗಳವಾರ ದಿವಸ ಮಾಡ್ತೇವೆ. ಮಂಗಳವಾರ ಬೆಳಿಗ್ಗೆ 9ರಿಂದ 1 ಗಂಟೆ ತನಕ ಇರ್ತೇವೆ. ಅಂದ್ರೆ ಈಗ ಒಂದು ದೋಷ ಪರಿಹಾರ ಇರ್ಬೋದು, ಅಥವಾ ಕೆಟ್ಟ ಶಕ್ತಿಗಳ ನಿವಾರಣೆ ಇರ್ಬೋದು, ಅಥವಾ ಯಾವ್ದಾದ್ರು ಕಷ್ಟ ಅಂತ ಬಂದವರಿಗೆ ಇಲ್ಲೊಂದು ಪರಿಹಾರ ಇದೆ ಅಂತ ನೀವು ಹೇಳ್ತೀರಿ. ಈಗ ಇದು 3 ವರ್ಷ ಆಯ್ತಾ 4 ವರ್ಷ ಆಯ್ತಾ? ಇಲ್ಲಿ 3ನೇ ವರ್ಷ. ಹೇಗೆ ಇಲ್ಲಿಯೇ ಕೊರಗಜ್ಜನ ಸನ್ನಿಧಾನ ಆಗ್ಬೇಕು? ಇದರ ಇತಿಹಾಸ ಏನು ಅಂತ? ಇತಿಹಾಸ ತುಂಬಾ ವರ್ಷಗಳಿಂದ ನಾವು ಶಬರಿಮಲೆ ಹೋಗ್ತಾ ಇದ್ದೀವಿ, ಒಂದು 25 ವರ್ಷದಿಂದ. ಹಾಗೆ ಈ ಅಜ್ಜನ ಒಂದು ಈ ಜಾಗದಲ್ಲಿ ಏನೋ ಒಂದು ನಮ್ಗೆ ಪ್ರೇರಣೆ ಆಯ್ತು. ನಮ್ಗೊಂದು ಇದರ ಮಾರ್ಗದರ್ಶಕರು ಅಂತ ಹೇಳಿ ನಮ್ಗೊಂದು ಗುರುಸ್ಥಾನದಲ್ಲಿ ನಿಂತು ನಮ್ಮನ್ನ ಒಂದು ಈ ವಿಚಾರಕ್ಕೆ ಇದ್ದಾಗ ಅವ್ರ ಹತ್ರ ಹೋಗಿ ನಾವು ಮಾತಾಡಿದಾಗ ಒಂದು ವಿಚಾರ ಹೇಳಿದ್ರು, ಇಲ್ಲಿ ಒಂದು ಅಜ್ಜನ ಸಂಚಾರ ಇದೆ, ಇದಕ್ಕೆ ನೀವು ಮುಂದೆ ಏನಾದ್ರೂ ಒಂದು ಇದಕ್ಕೆ ನಡ್ಕೊಳ್ಳೋದಾದ್ರೆ ನಿಮ್ಗೊಂದು ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಹೇಳಿ ಮಂಗಳೂರಿನ ಪದವಿನ ಅಂಗಡಿಯಲ್ಲಿ ಒಬ್ರು ನಮ್ಮ ಅಶೋಕ್ ಅಂತ ಹೇಳಿ ಅವರು ನಮ್ಮ ಗುರುಗಳಾಗಿ ನಮ್ಗೊಂದು ಅನುಗ್ರಹ ಮಾಡಿದ್ರು. ಅವರೀಗ ಇಲ್ಲ, ಅವರು ದೇವರ ಪಾದ ಸೇರಿದ್ದಾರೆ. ಹಾಗೆ ಅವರು ಈ ತೋರಿಸಿದಂಥ ಮಾರ್ಗದರ್ಶನದಿಂದ ನಾವು ಇಲ್ಲಿ ಅಜ್ಜನ ಪ್ರತಿಯೊಂದು ಕಾರ್ಯ ಕೆಲಸ ಮಾಡುವಾಗ ನೀವೊಂದೆಲೆ ಪ್ರಾರ್ಥನೆ ಮಾಡಿ ಗಂಧ ಕೊಟ್ಟರು ಕೂಡ ಅಜ್ಜ ಅದನ್ನು ನಡೆಸಿಕೊಡ್ತಾರೆ. ನೀವು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗಿ, ನಿಮಗೆ ಅಜ್ಜನ ಅನುಗ್ರಹ ಇದೆ, ಆ ಸ್ವಾಮಿ ಅನುಗ್ರಹ ಇದೆ ಅಂತ ಹೇಳಿ ಅವರೊಂದು ನಮಗೆ ಇಲ್ಲಿ ಒಂದು ದಾರಿದೀಪ ತೋರಿಸಿದ್ರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ಇದಕ್ಕಿಂತ 1 ವರ್ಷದ ಹಿಂದೆ ನಮ್ಮ ಗೌರಿಗೆದ್ದೆ ವಿನಯ್ ಗುರೂಜಿಗಳು ಬಂದು ಇಲ್ಲಿ ಒಂದು ನಂದದೀಪ ಹಚ್ಚಿ ಅವ್ರು ಹೇಳಿದರು, ಇಲ್ಲಿ ಒಂದು ಅನ್ನ ಸಂತರ್ಪಣೆ ಆಗ್ತದೆ ಮುಂದೆ ಅಂತ ಹೇಳಿ. ಹಾಗಾಗಿ ಅದೇ ಅವ್ರು ಬಂದ ಒಂದು 4 ದಿನದಲ್ಲೇ ಇಲ್ಲಿ ಪ್ರತಿ ಭಾನುವಾರ ಒಂದು ಅನ್ನ ಸೇವೆ ಮಾಡಲಿಕ್ಕೆ ಭಕ್ತರ ಸಹಕಾರದಿಂದ ಒಂದು ಕೈಗೂಡುತ್ತೆ ಎಲ್ಲರಿಂದ. ಇಲ್ಲಿ ಅಜ್ಜನನ್ನು ನಂಬಿ ಭಕ್ತಿಯಿಂದ ಬಂದವರಿಗೆ ಅಜ್ಜ ಅವರ ಕಷ್ಟ ಏನಿದೆ ಅದಕ್ಕೆ ಪರಿಹಾರವಾಗಿ ಖಂಡಿತವಾಗಿಯೂ ಅಜ್ಜ ನಿಂತಿದ್ದಾರೆ. ಭಕ್ತರು ಏನು ಕಷ್ಟ ಅಂತ ಬಿಡ್ಕೊಂಡು ಬಂದಾಗ ಅಜ್ಜ ಒಂದು ಹೆಜ್ಜೆ ಮುಂದೆ ನಿಂತು ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ಪರಿಹಾರದಿಂದಲೇ ಇರಬೇಕು. ಮೂಲೆ ಮೂಲೆಗಳಿಂದಲೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಜ್ಜನನ್ನ ಸಾನ್ನಿಧ್ಯಕ್ಕೆ ಹುಡ್ಕೊಂಡು ಬರ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಕೂಡ ನಾನೇನು ಅಜ್ಜನನ್ನು ನಂಬ್ತಾ ಇದ್ದೆ. ಅಜ್ಜನನ್ನು ನಂಬಿ ಇಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ಆಗಿದೆ. ಈ ಅಜ್ಜನನ್ನು ನೆನೆಸ್ಕೊಂಡು ಇಲ್ಲ ನಮಗೆ ಪರಿಹಾರ ಆಗಬೇಕು, ನಾನು ನಿಮ್ಮ ಸನ್ನಿಧಾನಕ್ಕೆ ಬಂದು ಈ ರೀತಿಯ ಸೇವೆಯನ್ನು ಕೊಡ್ತೇನೆ ಅಂತಂದಾಗ ಖಂಡಿತವಾಗಿ ಅಜ್ಜ ಭಕ್ತರಕ್ಕಿಂತ ಒಂದು ಹೆಜ್ಜೆ ಮುಂದೆ ನಿಂತು ಭಕ್ತರ ಕಷ್ಟವನ್ನು ಪರಿಹಾರ ಮಾಡಿದ ನಿದರ್ಶನಗಳು ಕೂಡ ಇಲ್ಲಿದೆ. ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಈಗ ಹಿಂದೆ ಯಾವುದಾದ್ರೂ ಇಂಥ ಸಮಸ್ಯೆಗಳು ಇಟ್ಕೊಂಡು ಬಂದವರಿಗೆ ಅಜ್ಜ ಒಂದು ಪವಾಡ ರೂಪದಲ್ಲಿ ಅದನ್ನ ಪರಿಹರಿಸಿದ್ದು ಆ ಥರದ್ದು ಯಾವ್ದಾದ್ರು ಘಟನೆ ಇದೆಯಾ ಹೇಳ್ಬಹುದಾ? ತುಂಬಾ ಇದೆ. ಆರೋಗ್ಯದ ವಿಚಾರದಲ್ಲಿ ಅಂತೂ ತುಂಬಾ ವಿಚಾರಗಳಿದೆ. ಆರೋಗ್ಯದ ವಿಚಾರದಲ್ಲಿ, ಸಂತಾನ ಭಾಗ್ಯ ವಿಚಾರದಲ್ಲಿ, ಕೆಲವರು ಎಷ್ಟೋ ವರ್ಷ ಆಗಿ ಮಕ್ಕಳಾಗದಿದ್ದವರಿದ್ದು ಅಥವಾ ಅಂತ ಬೇರೆ ಬೇರೆ ವಿಚಾರಗಳಲ್ಲಿ ಭಕ್ತರಿಗೆ ಗೊತ್ತಿದೆ ಇಲ್ಲಿ ಸನ್ನಿಧಾನದಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡು. ಅದನ್ನ ಎಲ್ಲಿ ಕೂಡ ನಾವು ಹೆಚ್ಚಾಗಿ ಅದನ್ನ ಇದು ಮಾಡೋದಿಲ್ಲ, ಯಾಕಂದ್ರೆ ಒಬ್ಬರಿಂದ ಒಬ್ರು ಹೇಳ್ತಾರೆ. ಈಗ ನಾವು ಇದನ್ನ ಇದು ಮಾಡಿದಾಗ ಬೇರೆ ವಿಚಾರಗಳು ಬರ್ತವೆ, ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿದ್ ಮಾಡಕ್ ಹೋಗುದಿಲ್ಲ. ಆದ್ರೆ ಇಲ್ಲಿ ಬಂದಂತವರಿಗೆ ಇದರಲ್ಲಿ ಈ ಕ್ಷೇತ್ರದಲ್ಲಿ ಏನಾಗಿದೆ ಹೆಚ್ಚಿನವರಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಈ ಕಡೆ ದಾವಣಗೆರೆಯಿಂದ ಬರ್ತಾರೆ, ತುಂಬಾ ಊರಿಂದ ಈ ಹೆಚ್ಚಿನವರು ಬಂದಿದ್ದಾರೆ. ಬೇರೆ ಬೇರೆ ನಮ್ಮ ಸ್ಥಳೀಯರಂತೂ ತುಂಬಾ ಜನ ಬರ್ತಾರೆ. ಸ್ಥಳೀಯರು ಉಡುಪಿಯಿಂದ, ನಮ್ದು ಈ ಹೆಬ್ರಿಯಿಂದ, ಅಮಾಸೆ ಬೈಲಿಂದ, ಈಚೆಯಿಂದೆಲ್ಲ ತುಂಬಾ ಜನ ಬರ್ತಾರೆ. ಉದ್ಯೋಗದ ವಿಚಾರದಲ್ಲಿ, ಆರೋಗ್ಯದ ವಿಚಾರ ಮತ್ತೆ ವಿದ್ಯಾಭ್ಯಾಸದ ವಿಚಾರದಲ್ಲೆಲ್ಲ ಹೆಚ್ಚಿನ ಕೆಲಸಗಳಾಗಿದೆ ಇಲ್ಲಿ. ಇಲ್ಲಿ ವಿಶೇಷ ಪೂಜೆ ಅಂತ ಇದ್ರೆ ಈಗ ಹರಕೆ ಕೋಲ ನಡೆಯುತ್ತೆ ಅನ್ನೋದನ್ನ ಕೇಳ್ಪಟ್ಟೆ. ಅದು ಯಾವ ಸಂದರ್ಭದಲ್ಲಿ ಹರಕೆ ಕೋಲ ಅಂತಂದ್ರೆ, ಹರಕೆ ಅಂತಂದಾಗ ಅವ್ರದ್ದು ಏನು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಥವಾ ಏನೋ ಒಂದು ದೊಡ್ಡ ಕೆಲಸ ಆಗ್ಲಿಕ್ಕಿರ್ತದೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರದ್ದೊಂದು ಈಗ ಪ್ರತ್ಯೇಕ ಒಂದು ಕೋಲ, ಮೊನ್ನೆ ಕೋಲ ಸೇವೆ ಆಯಿತು. ಹಾಗೆ ಇದಕ್ಕಿಂತ ಹಿಂದೆ ಒಂದು 3 ಹರಕೆ ಕೋಲ ಸೇವೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದೆರಡು ಹರಕೆ ಕೋಲ ಈಗಾಗಲೇ ಅದಕ್ಕೆ ಬೇಕಾಗುವಂತ ವೀಳ್ಯ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅವರ ಕೆಲಸ ಆದಾಗ ದೊಡ್ಡ ದೊಡ್ಡ ವಿಚಾರಕ್ಕೆ ಅವರಿಗೆ ಎಲ್ಲಿಯೂ ಕೂಡ ಪರಿಹಾರ ಸಿಗದಿದ್ದಾಗ ಒಂದು ಇಂಥದ್ದೊಂದು ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಟ್ಟು ಇಂಥದ್ದೊಂದು ಸೇವೆ ಕೊಡ್ತೇನೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಆಗಿದ್ದು ಉಂಟು.
ಓಹೋ. ಇದಕ್ಕಿಂತ ಹಿಂದೆ ಒಂದು ಹೋದ ತಿಂಗಳಲ್ಲಿ ಒಂದು ಹರಕೆ ಸೇವೆ ಆಯಿತು, ಹರಕೆ ಕೋಲ ಸೇವೆ ಆಯಿತು. ಹಾಗೆ ಪ್ರತ್ಯೇಕವಾಗಿ ಹರಕೆ ಅಗೆಲ್ ಸೇವೆ ಕೂಡ ಆಗ್ತದೆ. ಈಗ ಹೇಗೆ ಸಾಮೂಹಿಕ ಅಗೆಲ್ ಸೇವೆ ಆಗ್ತದೆ, ಹಾಗೆ ಪ್ರತ್ಯೇಕ ಅಗೆಲ್ ಸೇವೆ ಅವರ ಒಬ್ಬರ ಕಡೆಯಿಂದಾನೆ ಅಗೆಲ್ ಸೇವೆ ಆಗ್ತದೆ. ಆ ಪ್ರತಿ ತಿಂಗಳಲ್ಲಿ ಹೇಗೆ ಅಗೆಲ್ ಸೇವೆ ಆಗ್ತದೆ, ಹಾಗೆ ಮಧ್ಯದಲ್ಲಿ ಬೇಕಾದಾಗ ಅವರಿಗೆ ಬೇಕಾದಾಗ, ಅಂದರೆ ಅವರ ಏನು ಕೆಲಸಗಳಾದಾಗ ಅವರು ಪ್ರತ್ಯೇಕವಾಗಿ ಕೇಳ್ತಾರೆ. ಹಾಗೆ ಪ್ರತ್ಯೇಕವಾಗಿ ಅಗೆಲ್ ಸೇವೆ ಕೂಡ ಇಲ್ಲಿ ಆಗ್ತದೆ. ಈಗ ಸೇವೆ ಮಾಡುವುದಲ್ಲದೆ ಕೇವಲ ಸ್ವಾಮಿಯ ದರ್ಶನ ಮಾಡ್ಬೇಕಂದ್ರೂ ಕೂಡ ದಿನದಲ್ಲಿ ಯಾವ ಸಮಯದಲ್ಲಾದ್ರೂ ಬರ್ಬೋದು, open ಇರುತ್ತೆ. ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ 8ವರೆಗೆ ಬೆಳಿಗ್ಗೆ ಪೂಜೆ ಆಗ್ತದೆ. ಹಾಗೆ ವಿಶೇಷ ಏನಾದ್ರೂ ಅವರಿಗೆ ಮಾತಾಡ್ಲಿಕ್ಕಿದೆ ಅಥವಾ ಏನಾದ್ರು ವಿಚಾರ ಮಾಡ್ಲಿಕ್ಕಿದೆ ಅಂತಂದ್ರೆ ಭಾನುವಾರ ಮತ್ತೆ ಮಂಗಳವಾರ ಸಂಕಲ್ಪ ಅಥವಾ ಏನಾದ್ರೂ ದೇವರಿಗೆ ಏನಾದ್ರು ಪ್ರಶ್ನೆಗಳಿದ್ದಾಗ ಮಾತಾಡ್ಲಿಕ್ಕಿದ್ದಾಗ ಅದ್ರ ಬಗ್ಗೆ ಏನಾದ್ರು ಬರುವುದಂತಿದ್ರೆ ಅದು ಭಾನುವಾರ ಮತ್ತೆ ಮಂಗಳವಾರ. ಇಲ್ಲಿ ಪ್ರಶ್ನೆ ಚಿಂತನೆಯು ನಡೆಯುತ್ತಾ? ಪ್ರಶ್ನೆ ಚಿಂತನೆ ಅಂತ ಹೇಳೋದಿಲ್ಲ ನಾವು ಇಲ್ಲಿ, ನಾವು ಯಾವುದೇ ಪ್ರಶ್ನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವ್ರದೆಲ್ಲ ಒಂದು ಸಮಸ್ಯೆಗಳಂತ ಇರ್ತವೆ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಇಲ್ಲಿ ಕೂತಾಗ ನಮ್ಗೆ ಸೆನ್ಸ್ ಮಾಡ್ತಾರೆ ಹೀಗೀಗ ಅಂತ ಹೇಳಿ. ಎಷ್ಟೋ ಜನರದ್ದು ಎಲ್ಲಿ ಸಿಗದಿದ್ದದ್ದು ಯಾವುದೇ ಒಂದು ಪ್ರಶ್ನೆಗಳಲ್ಲಿ, ಯಾಕಂತ ಹೇಳಿದ್ರೆ ಒಂದು ದಾವಣಗೆರೆಯಿಂದ ಒಬ್ರು ಬಂದಿದ್ರು ಇಲ್ಲಿಗೆ. ಯಾಕಂತ ಹೇಳಿದ್ರೆ ಅವರು ರಾಘವೇಂದ್ರ ಸ್ವಾಮಿಯನ್ನು ತುಂಬಾ ಆರಾಧನೆ ಮಾಡುವರು. ಒಂದು ಟೈಮಲ್ಲಿ ಅವ್ರೇನೋ ಒಂದು ವಿಚಾರದಲ್ಲಿ ಆ ರಾಘವೇಂದ್ರ ಸ್ವಾಮಿದೊಂದು ಮೂರ್ತಿಯನ್ನು ತೆಗೆದು ಗೋಡ್ರೇಜಲ್ಲಿ ಬೀಗ ಹಾಕಿಟ್ಟಿದ್ರು. ಸತ್ಯ. ಅವರ ಯಜಮಾನರಿಗೆ ಆರೋಗ್ಯ ಸಮಸ್ಯೆ ಆಯಿತು. ಇಲ್ಲಿ ಬಂದಾಗ ಒಂದೇ ವಿಚಾರ ಬಂದಿದ್ದು, ಇಂಥ ದಿಕ್ಕಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಇಂಥ ಮೂರ್ತಿ ಇದೆ, ಅದನ್ನು ತೆಗೆದಿಟ್ಟಿದ್ದೀರಿ ಅಂತ. ಅವ್ರನ್ನ ಬರುವಾಗ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು. ಅದೇ ಒಂದು 7 ತಿಂಗಳಲ್ಲಿ ಅವರು ಆರಾಮಾಗಿ ರಾಘವೇಂದ್ರ ಸ್ವಾಮಿದ ಪೂಜೆ ಮಾಡಿ ಅವ್ರನ್ನ ಇಲ್ಲಿ ಆರಾಮಾಗಿ ಅವ್ರು ಬಂದಿದ್ದಾರೆ. ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಸೇವೆ ಕೊಟ್ಟು ಹೋಗಿದ್ದಾರೆ. ಅಂಥದ್ದು ವಿಚಾರಗಳು ತುಂಬಾ ಆಗಿದೆ. ಒಂದು 2 ತಲೆಮಾರು ಹಿಂದೆ ಬೆಂಗಳೂರಲ್ಲಿ ಅವರು KSRTC ಇರುವಂತ ಅವರು ಮನೆಯಲ್ಲಿ ಒಂದು ಗಣಪತಿ ಆರಾಧನೆ ತುಂಬಾ ವರ್ಷದಿಂದ 2-3 ತಲೆಮಾರಿಂದ ಆಗ್ತದೆ. ಅದು ಇವರಿಗೆ ಸಿಗ್ಲಿಲ್ಲ. ಆವಾಗ ಅವ್ರು ಏನಂತಂದ್ರೆ ಒಂದು ಕಡೆ ಹೋಗಿ ಇಂಥ ವಿಚಾರ ಉಂಟಂತ ನಮ್ಮ ಕಡೆ ಕೊರಗಜ್ಜನಲ್ಲಿ ನಮಗೆ ಕಂಡು ಬಂದಿದೆ, ಹೀಗೆ ಉಂಟಂತ ಹೋಗುವಾಗ ಅದೇ ಬಲ ಮುರಿ ಗಣಪತಿ ಅವರಿಗೆ ಸಿಕ್ಕಿ ಅದನ್ನ ಅವರು ಒಂದು ಗ್ರಾಮ ದೇವರಿಗೆ ಒಪ್ಪಿಸಿ ಆ ವಿಚಾರಗಳು ಅವರಿಗೆ ಆಗಿದೆ. ಅಂಥವೆಲ್ಲ ತುಂಬಾ ನಡೆದಿದ್ದಾವೆ. ಅದನ್ನೆಲ್ಲ ನಾವು ಪ್ರಚಾರ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಭಗವಂತನ ಶಕ್ತಿ ಅನುಗ್ರಹ ಕೊಟ್ಟಿದ್ದಾನೆ, ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅಂತ ವಿಚಾರಗಳು ತುಂಬಾ ಆಗಿದೆ. ಆರೋಗ್ಯದಲ್ಲಿ ಇಲ್ಲಿ ಸಾಕಷ್ಟು ಜನ ಈ ಶಿವಮೊಗ್ಗದಿಂದ ಈ ಕಡೆಯಿಂದ ಹೋಗುವಾಗ, ಮಣಿಪಾಲಕ್ಕೆ ಹೋಗುವಾಗ ಎಷ್ಟೋ ಜನ ಆರೋಗ್ಯದ ವಿಚಾರದಲ್ಲಿ ಬಂದು ಇಲ್ಲಿ ನಿಂತು ಪ್ರಾರ್ಥನೆ ಮಾಡ್ಕೊಂಡು ಒಂದೆಲ್ಲ ಗಂಧ ತಗೊಂಡು ಹೋಗಿ ಎಷ್ಟೋ ಜನ ನನಗೆ ಒಳ್ಳೇದಾಗಿದೆ, ಆರೋಗ್ಯದಲ್ಲಿ ಪರವಾಗಿಲ್ಲ, ಈಗ ತಗೊಂಡ ಮದ್ದು ಇದಾಗ್ತಾ ಇದೆ, 3-4 ವರ್ಷದಿಂದ ನಾವು ಹೋಗ್ತಾ ಇದ್ದೀವಿ ಅಂತ ವಿಚಾರಗಳೆಲ್ಲ ಸಾಕಷ್ಟು ನಡೆದಿದೆ. ಆರಂಭದಿಂದಲೂ 3 ವರ್ಷದಿಂದಲೂ ನಾನು ಇಲ್ಲಿಯ ಭಕ್ತ. ನಾನು ಕೊಲ್ಲೂರು ಮೂಕಾಂಬಿಕೆ ಮಡಿಲು, ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರನ ರಕ್ಷಣೆ, ಸ್ವಾಮಿ ಕೊರಗಜ್ಜನ ಆಸರೆ, ಇದು ನನ್ನ ಜೀವನದ ರಕ್ಷಾ ಕವಚ. ಇದು 3 ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನೇ ಕಷ್ಟ ಬಂದ ಸಂದರ್ಭದಲ್ಲಿ ಸಹ ಸ್ವಾಮಿ ಅಜ್ಜ ಅಂತ ಹೇಳಿದ್ರೆ ಸಾಕು, ಅದೊಂದು ಕಷ್ಟ, ಆ ನೆಮ್ಮದಿ, ಆ ಹುಮ್ಮಸ್ಸು ಅದು ಬೇರೆನೆ. ಇಲ್ಲಿಯ ಒಂದು ಕಾರ್ಣಿಕ ಕ್ಷೇತ್ರ ಅಂತ ಹೇಳ್ಬೋದು. ಪ್ರತಿಯೊಂದು ಇಲ್ಲಿಯ ಬಂದಾಗ ಇಲ್ಲಿ ಒಂದು ವಾತಾವರಣ ಆಗಿರ್ಬೋದು, ಇಲ್ಲಿಯ ಪೂಜೆ ಪುರಸ್ಕಾರ ಆಗಿರ್ಬೋದು, ಇಲ್ಲಿಯ ಗುರುಗಳಾಗಿರ್ಬೋದು, ಪ್ರತಿಯೊಂದು ಸಹ ನಮಗೆ ಒಂದು ಪಾಸಿಟಿವ್ ಎನರ್ಜಿ. ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಏನು ಎಲ್ಲಿಯಾದರೂ ಕಂಡುಕೊಳ್ಳು ಅಂತ ಹೇಳಿದ್ರೆ, ನಾನು ಕಂಡ ನೆಮ್ಮದಿ ಅಂತ ಹೇಳಿದ್ರೆ ಇದು ಇಂದಿರಾನಗರ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ. ಇಲ್ಲಿ ಕೊಡುವಂಥ ಆ ಕರಿಗಂಧ, ಇಲ್ಲಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಹರಕೆಯಲ್ಲಿ ಇರ್ಬೋದು, ಬಟ್ ಇಲ್ಲಿ ಆ ಕರಿಗಂಧದ ಮಹಿಮೆನೇ ಹಾಗೆ. ಅಜ್ಜ ಅಂತ ಹೇಳಿದ್ರೆ ಕರಿಗಂಧದ ಮಹಿಮೆ. ಆ ಒಂದು ಕರಿಗಂಧವನ್ನು ನಾವು ಹಾಕ್ಕೊಂಡು ಸ್ವಾಮಿ ಅಜ್ಜ ಅಂತ ಹೇಳಿದ್ರೆ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸಹ ಪರಿಹಾರ ಆದ ಹಾಗೆ. ಹಾಗಾಗಿ ಇಂದಿರಾನಗರ ಈ ಕೊರಗಜ್ಜ ಕ್ಷೇತ್ರದ ಒಂದು ದೊಡ್ಡ ಭಕ್ತ ಅಂತ ಹೇಳಿದ್ರೆ ನಾನೇ ಅಂತ ಹೇಳ್ಬೋದು. ಇದು ಈ ಕ್ಷೇತ್ರ ಆರಂಭವಾಗಿಂದ ಇವತ್ತಿನವರೆಗೂ ಆ ಅಜ್ಜನ ಒಂದು ಕರುಣೆಯಿಂದ ಇಲ್ಲಿವರೆಗೂ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನೂ ಸಹ ದೊಡ್ಡ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ದೊಡ್ಡ ಭಕ್ತರಾಗಿ ಇರಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ. ಈಗ ಇಲ್ಲಿಗೆ ಬಂದಾಗ ಯಾವುದಾದ್ರೂ ಒಂದು ಅರ್ಚನೆಯನ್ನು ಅಥವಾ ಯಾವುದಾದ್ರೂ ಒಂದು ಪೂಜೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಏನು ಕೊರಗಜ್ಜನಿಗೆ ವಿಶೇಷವಾಗಿ ಏನನ್ನ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾವು ಸೇಂದಿ ಮತ್ತೆ ಚಕ್ಲಿ ಮತ್ತೆ ಕ್ವಾಟ್ರು ಇದನ್ನ ಬೀಡ ಇಡುವಂತದ್ದು ಒಂದು ಅಜ್ಜನಿಗೆ. ಮತ್ತೆ ವಿಶೇಷವಾದ ಹರಕೆ ಅಂತೇಳಿ ಏನಿಲ್ಲ. ಅಂದ್ರೆ ಒಂದೇನಾದ್ರೂ ಅವರ ಸಂಕಲ್ಪ ಈಡೇರಿಸಿದಾಗ ಅಥವಾ ಅವರ ಕೆಲಸ ಆದಾಗ ಒಂದು ಅಗೆಲ್ ಸೇವೆ ಇಲ್ಲಿ ನಮ್ಮ ಅವರ ಒಂದು ಪ್ರಾರ್ಥನೆ ಪ್ರಕಾರವಾಗಿ ಹೇಳ್ತಾರೆ. ಅದು ಪ್ರತಿ ತಿಂಗಳಲ್ಲಿ ಒಂದು ದಿವಸ ನಾವು 10 ದಿವಸ ಇರುವಾಗ ಮುಂಚೆ ಅವ್ರಿಗೆ ಹೇಳ್ತೇವೆ, ನಂಬರ್ ತಗೊಳ್ತೇವೆ. ಅವ್ರು ಫೋನ್ ಮಾಡ್ತಾರೆ, ನಮ್ಮ ಇಂಥ ಕೆಲಸ ಆಗಿದೆ. ಈಗ ಒಂದು ವಾರದ ಹಿಂದೆ ಒಬ್ರು ಬಂದಿದ್ರು, ಮಗಳ ಮದುವೆಗೆ ಅಂತ ಹಣ ತಂದು ಮನೇಲಿ ಇಟ್ಟಿದ್ದಾರೆ. ಅದು ಎಲ್ಲಿ ಹುಡುಕ್ತಿರು ಸಿಗ್ತಾ ಇಲ್ಲ ಅವ್ರಿಗೆ, ಎಲ್ಲಿ ಹುಡುಕ್ತಿರು ಸಿಗ್ತಾ ಇಲ್ಲ. ಇನ್ನೊಂದು ವಾರದಲ್ಲಿ ಮದುವೆ ಇದೆ. ಸಂಜೆ 7:00ವರೆಗೆ ಬಂದ್ರೆ ನಾನು ಇದ್ದೆ. ಅಜ್ಜಂದೊಂದೆಲೆ ಪ್ರಸಾದ ಕೊಟ್ಟೆ, ನಿಮ್ಗೆ 11 ಗಂಟೆ ಒಳಗೆ ನಿಮ್ಮ ಕಣ್ಣಿಗೆ ಸಿಗ್ತದೆ ಅಂತ ಹೇಳಿ. ಅದು ಏನಾಯ್ತಂದ್ರೆ ಬೆಳಿಗ್ಗೆ 6:30ಗೆ ಇಡೀ ಮನೆ ಹುಡುಕುವಾಗ ಅಲ್ಲೇ ಎಲ್ಲಿ ಇಟ್ಟಿದ್ದಾರೆ ಅಲ್ಲೇ ಸಿಕ್ಕಿದೆ, ಬಿಟ್ಟರೆ ಮತ್ತೆ ಎಲ್ಲಿ ಸಿಗ್ಲಿಲ್ಲ ಅವ್ರಿಗೆ. ಆದ್ರೆ ಅದೆಲ್ಲ ಹುಡುಕಿದಾರ ಅವರು. ಅದು ನಿನ್ನೆ ಬಂದವರು 2 ಅಗೆಲ್ ಸೇವೆ ಕೊಟ್ಟೋದ್ರು. ಅಂದ್ರೆ ಅಂಥದ್ದೆಲ್ಲ ಪವಾಡಗಳು. ಒಂದು ಚಿನ್ನದ ಉಂಗುರ ಕಳೆದು ಹೋಗಿತ್ತು ಮೊನ್ನೆ, ಇಲ್ಲ ಸ್ಥಳೀಯರದೆ.
ಹಾ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ, ಮಧ್ಯಾಹ್ನ ತನಕ ಹುಡುಕಿದ್ರು ಸಿಗ್ಲಿಲ್ಲ. ಆಕೆ ಒಂದು ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಇಡ್ತೇನೆ ಇಲ್ಲಿ ಬಂದು, ಒಂದು ಬೀಡ ಇಡ್ತೇನೆ ಅಂತ ಹೇಳಿದಾಗ ಅವ್ರ ಕಣ್ಣಿಗೆ ಸಿಕ್ತು. ನಿನ್ನೆ ಸಂಜೆ ಬಂದು ಒಂದು 7:30 ಗಂಟೆಗೆ ಇಟ್ಟು. ಹಾಗೆ ತುಂಬಾ ಪವಾಡಗಳು ನಡೆದಿದ್ದಾವೆ, ಸಾಕಷ್ಟು ವಿಚಾರಗಳು ನಡೆದಿದ್ದಾವೆ. ನಿಮಗೆ ಈಗ ನೀವು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀರಾ, ದೇವಾಲಯವನ್ನು ಕೂಡ ನಿರ್ಮಿಸಿದಿರಾ, ನಿಮಗೆ ಕೊರಗಜ್ಜನ ಇರುವಿಕೆ ಗೋಚರಿಸಿದ್ದು ಆ ಥರ ಪವಾಡಗಳಾಗಿರೋದು ನಮ್ಮ ಮುಂದೆ ಹೇಳ್ಕೋಬೋದಾ ಅಂತ? ಆ ಥರ ವಿಚಾರ ಅಂತಂದ್ರೆ ಈ ಎಲ್ಲರಿಗೂ ಗೊತ್ತಿದೆ, ಈ ಒಂದು 5-6 ವರ್ಷದ ಹಿಂದೆ ಕೊರೋನಾ ಎನ್ನುವಂಥದ್ದು ಏನಿತ್ತು, ಇದು ನಮ್ಮ ಇಲ್ಲಿ ಮೇಲ್ಗಡೆ ನಮ್ಮ ಹೆಂಡತಿ ಮನೆ ಇದು. ಅಲ್ಲಿ ನಮ್ಮ ಮಗು, ಸಣ್ಣ ಮಗು ಹುಟ್ಟಿದಾಗ ಇಲ್ಲಿತ್ತು ನಾವು ಒಂದು 3 ತಿಂಗಳು. ಆ ಟೈಮಲ್ಲಿ ಒಂದು ಕೊರೋನಾದ ಇದರಿಂದ ಸ್ವಲ್ಪ ಆರೋಗ್ಯ ಇದಾದಾಗ ಕೊರಗಜ್ಜೆ ಇಲ್ಲಿ ಬಂದು ಒಂದು ಪ್ರತಿಷ್ಠವಾಗಿ ನಿತ್ತಂತ ಒಂದು ಕನಸಲ್ಲಿ ಬಂದು ಕಂಡಂಗೆ ಆಯಿತು. ಹಾಗೆ ಒಂದು 2 ಗಂಟೆ ರಾತ್ರಿ ಅಜ್ಜನ ಇಲ್ಲಿ ಒಂದು ಸಂಚಾರ ಆದಂಗೆ ನಮ್ಮ ಒಂದು ಇದರಲ್ಲಿ ಇದಾಯಿತು. ಹಾಗಾಗಿ ಅದ್ರ ಬಗ್ಗೆ ವಿಮರ್ಶನೆ ಮಾಡುವಾಗ ಸಾಕಷ್ಟು ಸರಿ ಅದ್ರ ಬಗ್ಗೆ ನಮಗೆ ಕೂಡ ಒಂದು ದೃಷ್ಟಿಗೆ ಗೋಚಾರ ಆಯಿತು. ಅದರಿಂದ ಮುಂಚೆ ನಾವು ಇಲ್ಲಿ ಗೃಹ ನಿರ್ಮಾಣ ಆಗುವಾಗ ಅದ್ರ ಬಗ್ಗೆ ಚಿಂತನೆ ಮಾಡಿತ್ತು. ಆ ಚಿಂತನೆ ಪ್ರಕಾರವಾಗಿ ನಮ್ಗೆ ಇಲ್ಲಿ ಅಜ್ಜ ಇದ್ದಾನೆ ಅಂತ ಹೇಳುವಂಥದ್ದು ಒಂದು ಸಂಚಾರಕ್ಕೆ ಗೋಚಾರಕ್ಕೆ ಸಿಕ್ಕಿತು. ಅದ್ರ ಮುಖಾಂತರ ನಾವು ಪ್ರಶ್ನೆ ಚಿಂತನೆಗೆ ಹೋದಾಗ ನೋಡಿ ಇದರ ವಿಚಾರ ಇದೆ, ಅದಕ್ಕೆ ಭಗವಂತನ ಅನುಗ್ರಹ ಇದ್ರೆ ಅದನ್ನು ಮುಂದುವರಿಸಿ ಅಂತ ಹೇಳಿ ಅವರು ಬಂದು ಮನೆಯಲ್ಲಿ ಒಂದು ಪಿಂಗಾರದ ಮುಖಾಂತರ ಕೊರಗಜ್ಜೆ ಇರುವುದಂತಾದರೆ ನಮಗೊಂದು ಒಳ್ಳೆಯ ರಾಶಿ ಕೊಡಬೇಕು ಅಂತ, ಇದು ಆಗುದಿದ್ರೆ, ಇಲ್ಲ ಅಂದರೆ ಬೇಡ ಅಂತ. ಅದು ಒಂದೇ ರಾಶಿಯಲ್ಲಿ ಒಳ್ಳೇದು ಬಂತು. ಆ ಬಂದ ವಿಚಾರದಲ್ಲಿ ನಾವು ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಇದ್ರ ಬಗ್ಗೆ ತಿಳಿಸಿ ಅಲ್ಲಿಯೇ ಒಂದು ಮೂಲ ಪ್ರಸಾದ ತಂದು ಮೂಲ ಕೊರಗಜ್ಜನಲ್ಲಿ ಹೋಗಿ ಪ್ರಾರ್ಥಿಸಿ, ಇದು 18 ದಿನದಲ್ಲಿ ಇದಿಷ್ಟು ದೊಡ್ಡ ಕ್ಷೇತ್ರ ಬರೀ 18 ದಿನದಲ್ಲೇ ಆಗಿರುವಂಥದ್ದು. 18 ದಿನದಲ್ಲಿ ಇದಕ್ಕೆ ಕೆಸರುಕಲ್ಲ ಹಾಕಿ ಬರೀ 18 ದಿನದಲ್ಲಿ ಈ ಎಲ್ಲ ಆಗಿ ಇಲ್ಲಿ 1,000 ಜನಕ್ಕಿಂತ ಮೇಲೆ ಹೆಚ್ಚಿನ ಜನ ಇಲ್ಲಿ ಆ ಪ್ರಥಮ ಪ್ರತಿಷ್ಠೆಗೆ ಬಂದು ಕೋಲ ಸೇವಕ್ಕೆ ಬಂದಿದ್ದಾರೆ. ಇದು ಯಾವುದೇ ಇದಿಲ್ಲದೆ ಹಬ್ಬ ಅಂತ ಏನಾದ್ರು ಆಗುತ್ತೆ ಇಲ್ಲಿ ಪ್ರತಿ ವರ್ಷ? ಯಾವ ಟೈಮಲ್ಲಿ ಆಗೋದು? ಪ್ರತಿ ವರ್ಷ ನಮ್ದು ಏಪ್ರಿಲ್ ಅಲ್ಲಿ ಮಾಡ್ತೀವಿ. ಏಪ್ರಿಲ್ ಅಲ್ಲಿ ವರ್ಷದ ಕೋಲ ಸೇವೆ. ಯಾವ ದಿನಾಂಕ ಅಂತ ಏನಾದ್ರು ಇದೆಯಾ? ಈ ವರ್ಷ 20 ತಾರೀಕಿಗೆ, ಅದೇ ಇದರಲ್ಲಿ ಪ್ರತಿ ತಿಂಗಳು 20 ತಾರೀಕಿಗೆ ಎಳ್ನೀರು ಅಭಿಷೇಕ ಆಗ್ತದೆ. ಇವತ್ತು ನಾವು ಕೂಡ ಬಂದಿರುವಂತದ್ದು 20ನೇ ತಾರೀಕು, ವಿಶೇಷವಾಗಿರುವಂತ ದಿನ. ಈಗ ದೂರದಿಂದ ಬರುವವರು ಹೇಗೆ ಬರಬೇಕು? ಇಲ್ಲಿ ಹೆಬ್ರಿಯಲ್ಲಿ ಇಳ್ಕೊಂಡು ಹೆಂಗೆ, ಎಷ್ಟು ದೂರ? ನಮಗೆ ಇಲ್ಲಿಂದ 1 ಕಿಲೋಮೀಟರ್ ಆಗ್ತದೆ. ಹೆಬ್ರಿ ಇಂದಿರಾನಗರ ಅಂತ ಹೇಳಿ. ಇದರ ಮೂಲ ಹೆಸರು ರಾಗಿ ಹಕ್ಕಲ್ ಅಂತ ಹಿಂದಿನ ಇದರಲ್ಲಿ, ಅದು ಏನೋ ಇದರಲ್ಲಿ ಇಂದಿರಾನಗರ ಅಂತ ಆಗಿದೆ. ಹಾಗೆ ಈಗ ಅಡ್ರೆಸ್ ಅಲ್ಲೆಲ್ಲ ಇಂದಿರಾನಗರ ಅಂತ ಇರ್ತದೆ. ಸರಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಹೆಬ್ರಿ ರಾಗಿ ಹಕ್ಕಲ್ ಅಂತ ಅಂದ ತಕ್ಷಣ ಇಮಿಡಿಯೇಟ್ಲಿ ಈ ಪ್ಲೇಸಿಗೆ ಬರ್ತದೆ. ಹಾಗೆ ಬಹಳಷ್ಟು ಜನ ಇಲ್ಲಿಗೆ ಬರುವವರಿದ್ದಾರೆ, ಬಹಳಷ್ಟು ಜನ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸರಿ, ಪ್ರತಿ ತಿಂಗಳು ಪ್ರತಿ ಅಗೆಲ್ ಸೇವೆಯಲ್ಲಿ ವರ್ಷ ಇಲ್ಲಿ ಈ ಭಾಗದಲ್ಲಿ ಯಾರ ಹತ್ರ ಕೇಳಿದ್ರು ಗೊತ್ತಾಗುತ್ತೆ. ಗೊತ್ತಾಗ್ತದೆ ಇಂದಿರಾನಗರ ಅಂತ ಹೇಳಿದ ತಕ್ಷಣ. ಈಗ ಸಪೋಸ್ ತುಂಬಾ ದೂರ ಇರೋರಿಗೆ ಇಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ, ಬರೋದಕ್ಕಾಗಿಲ್ಲ, ಅವರ ಬೇಡಿಕೆಗಳನ್ನ ಅಲ್ಲೇ ಇದ್ದು ಈಡೇರಿಸ್ಕೊಂಡು ಇಲ್ಲಿಗೆ ಬರಬಹುದು. ಸಾಕಷ್ಟು ಆಗಿದಾವೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಫೋನ್ ಮುಖಾಂತರ, ಫೋನ್ ನಂಬರ್ ಅಲ್ಲಿ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದಲ್ವಾ, ಹೌದು, ಆ ಫೋನ್ ಮುಖಾಂತರ ಸಂಪರ್ಕಿಸ್ತಾರೆ, ವಿಚಾರಗಳನ್ನ ಹೇಳ್ಕೊಳ್ತಾರೆ. ನಮ್ಮ ದೇಶ ಅಲ್ಲದೆ ಹೊರ ದೇಶದಲ್ಲಿ ಇರುವವರು ನಮ್ಮವರು ಕೂಡ ಎಷ್ಟೋ ಜನ ಕಾಲ್ ಮಾಡಿ ಈ ತರ ನಮ್ದೊಂದು ಕೆಲಸ ಆಗ್ಲಿಕ್ಕಿದೆ, ಈ ತರ ಆಗ್ಲಿಕ್ಕಿದೆ, ಆಗಿದ್ದವರು ಬಂದಿದ್ದಾರೆ, ಹೇಳಿದ್ದಾರೆ. ಬೇರೆ ಬೇರೆ ವಿಚಾರದಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲೋ ಇರುವುದು ಈ ಕ್ಷೇತ್ರ ಇದ್ರು ಕೂಡ ಇಲ್ಲಿಗೆ ಎಷ್ಟೋ ಎಲ್ಲೆಲ್ಲಿಂದ ಭಕ್ತರು ಬಂದಿದ್ದಾರೆ. ಯಾವುದೇ ಒಂದಿಲ್ಲ, ಅಜ್ಜ ಇಲ್ಲಿ ಕರ್ಸ್ಕೊಂಡು ನಿಮ್ಮ ಕೆಲಸ ಆಗುದಂತ ಇದ್ರೆ ಅದು ಖಂಡಿತ ಆಗ್ತದೆ. ಎಷ್ಟೋ ಜನರದ್ದು ಮದುವೆದ ವಿಚಾರದಲ್ಲಿ ಸಾಕಷ್ಟು ಜನರದ್ದಾಗಿದೆ. ಎಷ್ಟು ವಿಚಾರದಲ್ಲಿ ಎಷ್ಟೋ ಜನರಿಗೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಿದೆ, ಸಾಕಷ್ಟು ಜನರಿಗೆ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ತಿಂಗಳ ಅಗೆಲ್ ಸೇವೆ ಆಗುವಾಗ ಸತ್ಯ ಬಂದಾಗ ನಿಮ್ಗೆ ಅದ್ರ ವಿಚಾರ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ನಾವು ಪ್ರಚಾರವಾಗಿ ಅಥವಾ ನಮ್ಮಲ್ಲಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳುವಂಗಿಲ್ಲ. ಅಂದ್ರೆ ಅವ್ರು ಬಂದಾಗ ಏನಿದೆ ಅವರ ಕೆಲಸ ಆಗ್ತದೆ, ಖಂಡಿತ ಆಗ್ತದೆ. ಭಗವಂತ ಮಾಡಿಸಿದಾನೆ ಇಲ್ಲಿ. ಎಸ್, ಹೌದು, ಖಂಡಿತ. ನೋಡಿ ವೀಕ್ಷಕರೇ, ನಾನು ಇವತ್ತು ಇಲ್ಲಿಗೆ ಬಂದು ಗುರುಗಳ ಹತ್ರ ಮಾತಾಡ್ತಿರ್ಬೇಕಾದ್ರೆ 3-4 ಬಾರಿ ಪ್ರಸಾದ ಕೂಡ ಆಯಿತು. ಸೊ ನಾನು ಇಲ್ಲಿಯ ಎಲ್ಲ ಪೂಜಾ ಕೈಂಕರ್ಯವನ್ನು ಇವತ್ತು ಮುಂಜಾನೆಯಿಂದ ನೋಡಿದೆ. ಸೋಷಿಯಲ್ ಮೀಡಿಯಾದಲ್ಲೂ ನಾನು ಕೆಲವೊಂದು ವಿಡಿಯೋಸ್ಗಳ ಮುಖಾಂತರ ಇಲ್ಲಿಯ ಕ್ಷೇತ್ರದ ಮಹಿಮೆಯನ್ನು ಕೂಡ ನೋಡಿದ್ದೆ. ಸೊ ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋದಲ್ಲೂ ಈ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋಣ ಅಂತ ಇವತ್ತು ಇಲ್ಲಿವರೆಗೆ ಬಂದ್ವಿ. ಸೊ ನಿಮಗೆ ನಿಮ್ಮ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇಲ್ಲಿಗೆ ಬಂದಾಗ ನಮಗೆ ಎಲ್ಲವನ್ನ ನೋಡೋದಕ್ಕೆ ಮತ್ತು ಈ ಸನ್ನಿಧಾನದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾವು ವೀಕ್ಷಕರಿಗೆ ಕೊಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ ನಿಮಗೂ ಕೂಡ. ಥ್ಯಾಂಕ್ ಯು.
ನೋಡಿ ವೀಕ್ಷಕರೇ, ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಇದ್ದರೆ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕಂಪ್ಲೀಟ್ ಆದ ಡೀಟೇಲ್ಸ್ ಇರುತ್ತೆ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಒಂದು ಸಲ ಕೊರಗಜ್ಜನ ಹತ್ರ ನೀವು ಪ್ರೇ ಮಾಡಿ. ಅದು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು, ಇಲ್ಲ ಇಲ್ಲಿಗೂ ಕೂಡ ನೀವು ಬರಬಹುದು. ಸೊ ನಿಮ್ಮ ಒಂದು ಬಯಕೆ ಈಡೇರಿದ ನಂತರದಲ್ಲಿ ನೀವು ಒಮ್ಮೆ ಆದರೂ ಇಲ್ಲಿಗೆ ವಿಸಿಟ್ ಮಾಡಿ. ಯಾಕಂದರೆ ಕೊರಗಜ್ಜನ ಪವಾಡಗಳನ್ನು ನಾವು ಸುಮಾರು ವರ್ಷಗಳಿಂದ ಕೇಳಿಸ್ಕೊತ ಬಂದಿದ್ದೀವಿ. ಹಾಗಾಗಿ ಕೊರಗಜ್ಜನ ಬಗ್ಗೆ ನಾನೇನು ವಿಶೇಷವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ, ಅದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಒಂದು ಸನ್ನಿಧಾನ ಇಷ್ಟು ವಿಚಾರದಲ್ಲಿ ಜನರಿಗೆ ಇವತ್ತು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಕೊಡ್ತಾ ಇದೆ ಅಂದರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದು ನಮ್ಮ ಹಕ್ಕಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸನ್ನಿಧಾನದ ಬಗ್ಗೆ ನಿಮಗೆ ವಿಶೇಷವಾದ ವರದಿಯನ್ನು ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.